ನಮಸ್ಕಾರ ಸ್ನೇಹಿತರೆ, ಡೆಕ್ಕನ್ ಹೆರಾಲ್ಡ್ ಮತ್ತು ಸ್ಪರ್ಧಾವಾಣಿ ಪತ್ರಿಕೆಗೆ ತಮ್ಮನ್ನು ಸ್ವಾಗತ. ಈ ತರಗತಿಯಲ್ಲಿ ನಾವು ನಿಮಗೆಲ್ಲ ಸ್ಪರ್ಧಾವಾಣಿ ಮ್ಯಾಗ್ಝಿನ್ ರೀಚ್ ಆಗಿದೆ ಅಂತ ಭಾವಿಸ್ಕೊಂಡಿದ್ದೀನಿ. ಎಲ್ಲರೂ ನೀವು ಅದನ್ನು ಓದ್ತಾ ಇದ್ದೀರಾ ಅಂತ ಕೂಡ ಭಾವಿಸ್ಕೊಳ್ತಾ, ಇಂದಿನ ತರಗತಿಯಲ್ಲಿ ನಾವು ಎಕನಾಮಿಕ್ ಸರ್ವೆ ಆಫ್ ಕರ್ನಾಟಕ ಅಥವಾ ಆರ್ಥಿಕ ಸಮೀಕ್ಷೆ 2023-24 ಡಿಸ್ಕಸ್ ಮಾಡುವ ಪ್ರಯತ್ನವನ್ನು ಮಾಡೋಣ. ಇದರಲ್ಲಿ ನಾವು ಏನು ಮಾಡಿದ್ದೀವಿ ಅಂತಂದರೆ, ಮ್ಯಾಗ್ಝಿನಲ್ಲಿ ಸ್ಟಾರ್ಟಿಂಗಲ್ಲಿ ಟೋಟಲ್ 3 ಪಾರ್ಟ್ಸನ್ನು ಮಾಡಿಕೊಂಡು ಸ್ಟಾರ್ಟಿಂಗ್ ಒಂದು ಪಾರ್ಟನ್ನು ಕೊಟ್ಕೊಂಡಿದ್ದೀವಿ. ಸೆಕೆಂಡ್ ಪಾರ್ಟ್ ಆ್ಯಂಡ್ ಥರ್ಡ್ ಪಾರ್ಟ್ ನಿಮಗೆ ಕಂಟಿನ್ಯೂ ನೆಕ್ಸ್ಟ್ ವರ್ಜನಲ್ಲಿ ಸಿಗುತ್ತೆ. ಈ ಯಾಕೆ ಇಂಪಾರ್ಟೆಂಟ್ ಇದೆ ನಮ್ಮ ಎಕನಾಮಿಕ್ ಸರ್ವೆ ಅಂತಂದರೆ, ಇಲ್ಲಿ ನಾನು ಪಕ್ಕದಲ್ಲಿ ಸಿಲೆಬಸ್ ಹಾಕ್ಕೊಂಡಿದ್ದೀನಿ. KSದು ಪೇಪರ್ 1 ಪೇಪರ್ 2 ಅಂತ. ಪೇಪರ್ 2 ಅಲ್ಲಿ ನಾವು ಸಿಲೆಬಸ್ ನೋಡಿಕೊಂಡಾಗ ಜನರಲ್ ಸ್ಟಡೀಸ್ ಸ್ಟೇಟ್ ಇಂಪಾರ್ಟೆನ್ಸ್ 40 ಕ್ವಶನ್ಸ್ ಅಂತ ಇದೆ. ವೆರಿ ಇಂಪಾರ್ಟೆಂಟ್. ಈ 40 ಕ್ವಶನ್ಸ್ಗೆ ಮೂಲ ಆಧಾರ ಅಂತಂದರೆ ಆರ್ಥಿಕ ಸಮೀಕ್ಷೆ. ಇದರಲ್ಲಿ ನಿಮಗೇನಾಗುತ್ತಂದರೆ 40 ಕ್ವಶನ್ಸ್ಗಳಲ್ಲಿ 40 ಕ್ವಶನ್ಸ್ ಇಂಟು 2 ಅಂದರೆ 80 ಅಂಕಗಳು ಈ ಭಾಗದಿಂದ ಬರ್ತವೆ. ಈ 80 ಅಂಕಗಳಲ್ಲಿ ಅಥವಾ ಈ 40 ಕ್ವಶನ್ಸ್ಗಳಿಗೆ 20-25 ಕ್ವಶನ್ಸ್ಗಳು ಡೈರೆಕ್ಟ್ ಈ ಬುಕ್ಕಿಂದ ಇರ್ತವೆ. ರಿಮೈನಿಂಗ್ ಏನು ಕ್ವಶನ್ಸ್ 10-15 ಕ್ವಶನ್ಸ್ ಏನಿರ್ತಾವಲ್ಲ, ಈ ನ್ಯೂಸಲ್ಲಿ ಏನಿರ್ತಾವೆ ನೋಡಿ, ಪ್ರಶಸ್ತಿಗಳಲ್ಲಿ ರಾಜ್ಯ ಪ್ರಶಸ್ತಿಗಳಿರಲಿ ಅಥವಾ ಇನ್ನಿತರ ಏನಾದರೂ ಅಪಾಯಿಂಟ್ಮೆಂಟ್ಸ್ ಇರಲಿ, ಇನ್ನಿತರ ಆಯೋಗಗಳಿರಲಿ, ಇನ್ನಿತರಗಳು ವರದಿಗಳಿರಲಿ. ಫಾರ್ ಎಕ್ಸಾಂಪಲ್, ಇತ್ತೀಚೆಗೆ ನಾವು ಕಾಂತರಾಜ್ ಆಯೋಗ ವರದಿಯನ್ನು ಒಪ್ಕೊಂಡಿದ್ದೀವಿ. ಸದಾಶಿವ ಆಯೋಗ ವರದಿ ನ್ಯೂಸಲ್ಲಿದೆ. ಜೊತೆಗೆ ನಾವೇನು ಮಾಡಿದ್ದೀವಿ ಅಂತಂದರೆ, ನಾವು ನಂಜುಂಡಪ್ಪ ವರದಿ ಏನಿದೆ, ಆ ನಂಜುಂಡಪ್ಪ ವರದಿ 22 ವರ್ಷ ಆಯಿತು. ಆದರೂ ಕೂಡ ಏನು ಗೊತ್ತಾ, ಹಿಂದುಳಿದ ತಾಲೂಕುಗಳಾದ ಅದನ್ನು ಮತ್ತೆ ಅಧ್ಯಯನ ಮಾಡೋಕ್ಕೆ ನಾವು ಇತ್ತೀಚೆಗೆ ಹೊಸ ಸಮಿತಿ ಮಾಡಿದ್ದೀವಿ. ವೆರಿ ಇಂಪಾರ್ಟೆಂಟ್. ಆ ಸಮಿತಿ ಬಗ್ಗೆ ನಿಮಗೆ ಕ್ವಶನ್ಸನ್ನು ಕೇಳ್ತಾನೆ. ಇಂಥ ಕ್ವಶನ್ಸ್ಗಳನ್ನು 10 ಮಾರ್ಕ್ಸ್ ಇಲ್ಲಿ ಬರ್ತವೆ. ಅದನ್ನು ನೀವು ಅಧ್ಯಯನ ಮಾಡಬೇಕಾಗತ್ತೆ. ಸ್ಟೇಟ್ ಮ್ಯಾಗ್ಝಿನ್ಸಲ್ಲಿ ತೊಗೊಂಡ್ಕೊಂಡು ಅಥವಾ ನಮ್ಮ ಮ್ಯಾಗ್ಝಿನ್ಸಲ್ಲಿ ಏನು ಕಂಟೆಂಟ್ ಬರ್ತಾ ಇದೆ ಅದನ್ನು ನೀವು ಓದಬೇಕಾಗತ್ತೆ. ಅದನ್ನು ಬಿಟ್ಟರೆ 20-25 ಕ್ವಶನ್ಸ್ಗಳು ಪ್ರಿಲಿಮ್ಸ್ಗೆ ನಿಮಗೆ ಡೈರೆಕ್ಟ್ ಈ ಬುಕ್ಕಿಂದ ಬರ್ತವೆ. ಅಷ್ಟು ಬೇಸಿಕ್ ಅದಕ್ಕಾಗಿ ಎಕನಾಮಿಕ್ ಸರ್ವೆ ಆಫ್ ಕರ್ನಾಟಕ ವೆರಿ ಇಂಪಾರ್ಟೆಂಟ್ ಇದೆ ನಿಮಗೆ. ಅದಕ್ಕೆ ನಾವು ಸ್ಪೆಷಲ್ ಎಡಿಷನ್ ಕೊಡ್ತಾ ಹೋಗ್ತಾ ಇದ್ದೀವಿ. ಅದನ್ನು ನೀವು ನೆನ್ಪಿಡೋ ಪ್ರಯತ್ನವನ್ನು ಮಾಡಿ. ಜೊತೆಗೆ ಈ ಎಕನಾಮಿಕ್ ಸರ್ವೇದಲ್ಲಿ ಮೇನ್ಸಿಗೆ ಏನೇನು ಪಾರ್ಟ್ ಇದೆ, ಜೊತೆಗೆ ಎಷ್ಟು ಚಾಪ್ಟರ್ಸ್ ಇದಾವೆ ಮತ್ತು ಇದನ್ನು ಹೇಗೆ ಅಧ್ಯಯನ ಮಾಡಬೇಕು ಅನ್ನೋದೇ ನಾನು ಈ ವಿಡಿಯೋಲಿ ಹೇಳುವ ಪ್ರಯತ್ನವನ್ನು ಮಾಡ್ತೇನೆ. ಓವರಾಲ್ ಆಗಿ ಪಾಠ ಮಾಡೋದಕ್ಕಿಂತ ಇಡೀ ನಿಮ್ಮ ಕಂಟೆಂಟ್ ನಿಮ್ಮ ಹತ್ರ ಬಂದಾಗ ಆ ಕಂಟೆಂಟನ್ನು ಪ್ರಿಲಿಮ್ಸ್ಗೆ ಯಾವ ರೀತಿ ಯೂಸ್ ಮಾಡಬೇಕು ಆ್ಯಂಡ್ ಮೇನ್ಸ್ಗೆ ಯಾವ ರೀತಿ ಯೂಸ್ ಮಾಡಬೇಕು ಅಂತ ನಾನು ಹೇಳ್ತಾ ಹೋಗುವ ಪ್ರಯತ್ನವನ್ನು ಮಾಡ್ತೇನೆ. ಜೊತೆಗೆ ಇನ್ನೊಂದು ಇಂಪಾರ್ಟೆಂಟ್ ಏನಂತಂದರೆ, ಕನಿಷ್ಠ 200ಇಂದ 250 ಮಾರ್ಕ್ಸ್ಗಳನ್ನು ನೀವೇನು ಮಾಡ್ಬೋದು. ನಿಮಗೆ ಗೊತ್ತಿದೆ, ಟೋಟಲ್ 1225 ಮಾರ್ಕ್ಸ್ ಇದೆ ಈಗ KS ಪ್ರಿಲಿಮ್ಸ್ ಆ್ಯಂಡ್ ಮೇನ್ಸ್ ಎಲ್ಲ, ಇದು ಮೇನ್ಸ್ ಆ್ಯಂಡ್ ಇಂಟ್ರೂ ಸೇರಿಕೊಂಡು. ಅದರಲ್ಲಿ ನಿಮಗೆ 200-250 ಮಾರ್ಕ್ಸ್ ಡೈರೆಕ್ಟ್ ಈ ಬುಕ್ಸಿಂದ ಬರ್ತವೆ. ಡೈರೆಕ್ಟ್ ಕ್ವಶನ್ಸ್ಗಳು ಬರ್ತವೆ. ಆಲ್ರೆಡಿ ಏನು ಕ್ವಶನ್ಸ್ ಬಂದಿದೆ ಅಂದರೆ, ಕರ್ನಾಟಕದಲ್ಲಿ ನೀರು ಸರಬರಾಜು ಯೋಜನೆಗಳನ್ನು ಕುರಿತು ಬರೆಯಿರಿ, ಕರ್ನಾಟಕ ವಸತಿ ಕಾರ್ಯಕ್ರಮಗಳನ್ನು ಕುರಿತು ಬರೆಯಿರಿ, ಕರ್ನಾಟಕದಲ್ಲಿ ನೈರ್ಮಲ್ಯವನ್ನು ಸಾಧಿಸುವ ಕಾರ್ಯಕ್ರಮಗಳ ಕುರಿತು ಬರೆಯಿರಿ ಅಂತ ನಿಮ್ಗೆ ಕ್ವಶನ್ಸನ್ನು ಕೇಳ್ತಾನೆ. ಆ ಎಲ್ಲ ಕ್ವಶನ್ಸ್ಗಳಿಗೆ ಡೈರೆಕ್ಟ್ ಈ ಬುಕ್ಕಿಂದ ನಿಮಗೆ ಆನ್ಸರ್ಸ್ ಇರ್ತವೆ. ಜೊತೆಗೆ SEZ ಅಂದ್ರೇನು, SEZ ಪ್ರಮುಖ ಪ್ರಯೋಜನಗಳು ಯಾವ್ಯಾವು, ಆ SEZ ಬಗ್ಗೆ ಡೈರೆಕ್ಟ್ ಕ್ವಶನ್ಸ್ ಕೇಳ್ತವೆ. ಜೊತೆಗೆ ನಿಮ್ಗೆ ಏನು ಕ್ವಶನ್ಸ್ ಕೇಳಿದ್ರೆ, ಕರ್ನಾಟಕ ಮಹಾಮಂಡಳ KMFನ ಪಾತ್ರ ಏನು, ರೈತರ ಸಬಲೀಕರಣದಲ್ಲಿ KMFನ ಪಾತ್ರವೇನು, ಹೀಗೆಲ್ಲ 12 ಮಾರ್ಕ್ಸ್ ಅಥವಾ 20 ಮಾರ್ಕ್ಸ್ ಕ್ವಶನ್ಸನ್ನು ಕೇಳ್ತಾ ಹೋಗ್ತಾನೆ. ಅಂಥ ಸಂದರ್ಭದಲ್ಲಿ ಕೂಡ ನಿಮಗೆ ಡೈರೆಕ್ಟ್ ಈ ಬುಕ್ಕಿಂದ ನಿಮಗೆ ಆನ್ಸರ್ಸ್ ಬರ್ತವೆ. ಆನ್ಸರ್ ನಿಮಗೆ ಅವೈಲೇಬಲ್ ಆಗುತ್ತೆ. ಆ್ಯಂಡ್ ನಿಮ್ಗೆ ಏನೆಲ್ಲ ಡೇಟಾ ನೀವು ನಿಮಗೆ ಮೇನ್ಸ್ ಆನ್ಸರಲ್ಲಿ ಬರೀಬೇಕಾದ್ರೂ ಕೂಡ ನಿಮ್ಗೆ ರಿಲೇಟೆಡ್ ಮೋಸ್ಟ್ ಅಪ್ಡೇಟೆಡ್ ಡೇಟಾ ಕೂಡ ನಿಮಗೆ ಈ ಎಕನಾಮಿಕ್ ಸರ್ವೆಯಿಂದ ಸಿಗ್ತಾ ಹೋಗ್ತದೆ. ಇಷ್ಟು ಬೇಸಿಕ್ ಅಂಡರ್ಸ್ಟ್ಯಾಂಡಿಂಗ್ ಜೊತೆಗೆ ನಾವು ಒನ್ ಬೈ ಸಿಲೆಬಸ್ ತೋರಿಸ್ತಾ ನಿಮ್ಗೆ ಏನೇನು ಮಾಡಬೇಕಂತ ಹೇಳ್ತಾ ಹೋಗ್ತೀನಿ. ಮೊದಲೇ ಪ್ರಕಟಣೆ ಯಾವಾಗಾಯಿತು ಆರ್ಥಿಕ ಸಮೀಕ್ಷೆ ಅಂದರೆ 1978-79 ಮೊದಲ ಪ್ರಕಟಣೆ ಆಗಿತ್ತು. 46ನೇ ಈಗ 2023-24 46ನೇ ಪ್ರಕಟಣೆ. ಈ ಇಯರ್ ಕೂಡ ಕೇಳ್ಬೋದು ನಿಮಗೆ, ಆಯಿತಾ. 78 ಇಯರ್ ಕೂಡ ಕೇಳುವ ಸಾಧ್ಯತೆ ಇರ್ತದೆ, ನೆನ್ಪಿಡಿ. ಇದು 46ನೇ ಮುದ್ರಣ. ಈ ಎರಡನ್ನ 46ನೇ ಮುದ್ರಣ ಆ್ಯಂಡ್ 1978-79 ಇದನ್ನು ಕೂಡ ನೆನ್ಪಿಡೋ ಪ್ರಯತ್ನವನ್ನು ಮಾಡಿ. ನೆಕ್ಸ್ಟ್ ನೋಡಿ, ಈ ಆರ್ಥಿಕ ಸಮೀಕ್ಷೆ 2023 ಆ್ಯಂಡ್ 2024 ಟೋಟಲ್ ನಿಮಗೇನಿದೆ 13 ಚಾಪ್ಟರ್ಸ್ಗಳಿದ್ದಾವೆ. 13 ಚಾಪ್ಟರ್ಸಲ್ಲಿ ಫಸ್ಟ್ ಏನು ಕಾರ್ಯಕಾರಿ ಸಾರಾಂಶ ಅಂತ ಕೊಟ್ಟಿದ್ದಾರೆ, 1-34 ಪೇಜಸ್ಗಳು. ಆ ಕಾರ್ಯಕಾರಿ ಸಾರಾಂಶದಲ್ಲಿ ಏನಿದೆ ಅಂದರೆ, ಇಡೀ 13 ಪೇಜಲ್ಲಿ ಏನಿದೆಯಲ್ಲ ಕಂಟೆಂಟು, ಅದರ ಜಿಸ್ಟ್ ಇದೆ ಅದರಲ್ಲಿ. ಸೊ ಯಾರಾದರೂ ನೀವು ಇನ್ ಕೇಸ್ ಡಿಟೇಲ್ ಆಗಿ ಓದಿಲ್ಲ ಅಂತ ಅದನ್ನು ಓದಿದರೆ ಎಕ್ಸಾಕ್ಟ್ಲಿ ನಮ್ಮ ರಾಜ್ಯದಲ್ಲಿ ಏನು ನಡೀತಾ ಇದೆ
ಆ್ಯಂಡ್ ಏನೇನು ಕಾರ್ಯಕ್ರಮಗಳಿಸದಾವೆ, ಏನೇನು ಡೇಟಾ ಏನೇನು ಇಂಪಾರ್ಟೆಂಟ್ ಇದೆ ಅವೆಲ್ಲವನ್ನು ನಮಗೆ 1 to 34 ಪೇಜಸಲ್ಲಿ ಕಾಣ್ತೀವಿ. ಜೊತೆಗೆ ಈ ಒಟ್ಟಾರೆ ಎಕನಾಮಿಕ್ ಸರ್ವೆ ಸಾರಾಂಶವನ್ನು 1 to 34 ಇರ್ತದೆ. ಒಂದು ಹೇಳಬೇಕಂದ್ರೆ ಅದು ಸಾರಾಂಶಗಳನ್ನು ನಾವು ಒಂದು ಚಾಪ್ಟರ್ ಬೈ ಚಾಪ್ಟರ್ ಡೀಟೇಲ್ ಆಗಿ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀವಿ. ಆ್ಯಂಡ್ ಜೊತೆಗೆ ಎಕನಾಮಿಕ್ ಸರ್ವೆ ಬೇಸಿಕ್ಸ್ ಇದ್ರ ಕೆಲಸ ಏನಂತಂದರೆ, ಒಟ್ಟಾರೆಯಾಗಿ ಹೋದ ವರ್ಷದಲ್ಲಿ ನಾವು ಏನೇನು ಕೆಲಸಗಳನ್ನು ಮಾಡಿದ್ದೀವಿ ಮತ್ತು ಏನೇನು ಕಾರ್ಯಕ್ರಮಗಳು ಚಾಲನೆಯಲ್ಲಿದ್ದಾವೆ, ನಾವು ಯಾವ್ಯಾವ ಕಾರ್ಯಕ್ರಮಕ್ಕೆ ಎಷ್ಟೆಷ್ಟು ದುಡ್ಡನ್ನು ಕೊಟ್ಕೊಂಡೀವಿ, ಅವೆಲ್ಲವನ್ನು ನಮಗೆ ಇಡೀ ರಾಜ್ಯದ ಚಿತ್ರಣವನ್ನು 13 ಚಾಪ್ಟರ್ಗಳ ಮೂಲಕ ನಮ್ಮ ಕರ್ನಾಟಕದಲ್ಲಿ ಏನು ನಡೀತಾ ಇದೆ ಸಂಪೂರ್ಣ ಮಾಹಿತಿಯನ್ನು ಕೊಡುವಂಥದ್ದೇ ಎಕನಾಮಿಕ್ ಸರ್ವೆ. ಬಜೆಟ್ ಏನಂತಂದರೆ, ಬಜೆಟು ಈ ವರ್ಷದಲ್ಲಿ ನಾವು ಏನು ಮಾಡ್ತಾ ಇದ್ದೇವೆ, ಇಷ್ಟು ದುಡ್ಡಿದೆ, ಇಷ್ಟನ್ನು ನಾವು ಖರ್ಚು ಮಾಡ್ತಾ ಇದ್ದೀವಿ, ಇಷ್ಟು ಕಲೆಕ್ಟ್ ಮಾಡ್ತೀವಿ, ಇಷ್ಟು ರೂಪಾಯಿ ಇಲ್ಲಿಂದ ಬರ್ತಾ ಇದೆ, ₹1 ಯಾವ ಕಡೆಯಿಂದ ಬರ್ತಾ ಇದೆ, ₹1 ಯಾವ ರೀತಿ ಖರ್ಚು ಮಾಡ್ತಾ ಇದ್ವಿ, ಅದರ ಚಿತ್ರಣ ಕೊಡುವಂಥದ್ದು ಬಜೆಟಿನ ಕೆಲಸ. ಇದು ಏನೋ ಒಂದು ರಿಪೋರ್ಟ್ ಕಾರ್ಡ್, ಇದು ಗೌರ್ಮೆಂಟ್ ಏನೇನು ಮಾಡಿದೆ, ಎಲ್ಲೆಲ್ಲಿ ಏನು ನಡೀತಾ ಅಂತ ಗೌರ್ಮೆಂಟ್ ರಿಪೋರ್ಟ್ ಕಾರ್ಡೇ ಆರ್ಥಿಕ ಸಮೀಕ್ಷೆ ಅಂತ ಹೇಳ್ತೀವಿ. ಇಷ್ಟು ಬೇಸಿಕ್ಸ್ ಲೇಮೆಂಟಲ್ಲಿ ಮಾತಾಡ್ತಾ ಇದ್ದೀನಿ. ಇದರಲ್ಲಿ ನಿಮಗೆ ಏನಿದೆ ಅಂತಂದರೆ, ಫಸ್ಟ್ ನೋಡಿ, ರಾಜ್ಯ ಆದಾಯ ಮತ್ತು ಬೆಲೆಗಳು ಮತ್ತು ಹಣದುಬ್ಬರ, ವಿತ್ತೀಯ ಅಭಿವೃದ್ಧಿ ಮತ್ತು ರಾಜ್ಯ ಹಣಕಾಸು, ಕರ್ನಾಟಕದ ಹೂಡಿಕೆ ಮತ್ತು ರಫ್ತುಗಳು, ಗ್ರಾಮೀಣಾಭಿವೃದ್ಧಿ, ನಗರಾಭಿವೃದ್ಧಿ, ಕೃಷಿ ಮತ್ತು ಆಹಾರ ನಿರ್ವಹಣೆ, ನೈಸರ್ಗಿಕ ಸಂಪನ್ಮೂಲ ಮತ್ತು ಪರಿಸರ, ಕೈಗಾರಿಕೆಗಳು, ಕೌಶಲ್ಯ ಉದ್ಯಮಶೀಲತೆ, ಆರೋಗ್ಯ ಮತ್ತು ಕಾರ್ಮಿಕ ಕಲ್ಯಾಣ, ಆರ್ಥಿಕ ಮೂಲಭೂತ ಸೌಕರ್ಯಗಳು, ಮಾನವ ಅಭಿವೃದ್ಧಿ, ಕರ್ನಾಟಕದ ಉತ್ತಮ ಆಡಳಿತ ಅಭಿವೃದ್ಧಿಗಳು ಮತ್ತು ಸುಸ್ಥಿರ ಅಭಿವೃದ್ಧಿ ಗುರಿಗಳಂತ ನಾವೇನು ಮಾಡ್ಕೊಂಡ್ವಿ ಅಂದರೆ 13 ಚಾಪ್ಟರ್ಸ್ಗಳನ್ನು ಇಡೀ ಎಕನಾಮಿಕ್ಸ್ ಇಡೀ ಕರ್ನಾಟಕದ ಚಿತ್ರಣವನ್ನು ಇದರ ಮೂಲಕ ನಾವು ಕೊಡುವ ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ. ಇದನ್ನು ನೀವೇನು ಮಾಡಬೇಕಂತಂದರೆ, ಫಸ್ಟ್ ಇದನ್ನು ಓದೋಕ್ಕಿಂತ ಮುಂಚಿತವಾಗಿ ನೀವೇನು ಮಾಡಿ ಅಂತಂದರೆ, ಫಾರ್ ಎಕ್ಸಾಂಪಲ್ ಚಾಪ್ಟರ್ 1 ಏನಿದೆ ಅಂದರೆ ರಾಜ್ಯ ಆದಾಯ ಮತ್ತು ಹಣದುಬ್ಬರ ಅಂತ ಇದೆ. ಹಣದುಬ್ಬರ ಇದರಲ್ಲಿ ಫಸ್ಟ್ ನೀವು ಪರಿವಿಡಿಯನ್ನು ರೆಡಿ ಮಾಡಿ. ಪರಿವಿಡಿ ಇಡೀ ಚಾಪ್ಟ್ರಲ್ಲಿ ಏನೇನಿದೆಯಪ್ಪ, 1.2ನಲ್ಲಿ ಏನಿದೆ, 1.23ನಲ್ಲಿ ಏನಿದೆ, 1.34 ಏನಿದೆ, 1.5ನಲ್ಲಿ ಏನಿದೆ, 1.6ನಲ್ಲಿ ಏನಿದೆ, 1.7ನಲ್ಲಿದೆ, ಇಡೀ ಪರಿವಿಡಿಯನ್ನು ಒಂದು ಚಾಪ್ಟರ್ದ ಪರಿವಿಡಿನ ರೆಡಿ ಮಾಡಿ. ಆ ರೆಡಿ ಮಾಡಿದ ಮೇಲೆ ನೀವೇನು ಮಾಡಿ ಅಂತಂದರೆ, ಸಿಲೆಬಸ್ಸನ್ನು ನೋಡಿ KSದು ಆ್ಯಂಡ್ PYQ ಕ್ವಶನ್ ಪೇಪರ್ಸನ್ನು KSದು ಏನಿದೆ ಗೊತ್ತಾ, 2014 ಬ್ಯಾಚ್ ಇದ್ದಿದೆ, 2015 ಬ್ಯಾಚ್ ಇದ್ದಿದೆ, 2017-18 ಬ್ಯಾಚ್ ಇದ್ದಿದೆ, ಆ್ಯಂಡ್ ರಿಮೈನಿಂಗ್ 2010 ಆ್ಯಂಡ್ 2011 ಬ್ಯಾಚ್. ನಿಮಗೆ ಟೋಟಲ್ ಒಂದು 5-6 ಕ್ವಶನ್ ಪೇಪರ್, ರೀಸೆಂಟ್ ಕ್ವಶನ್ ಪೇಪರ್ ಸಿಗ್ತವೆ. ಆ ಕ್ವಶನ್ ಪೇಪರ್ಸ್ಗಳನ್ನು ನೀವು ನೋಡಿದ ಮೇಲೆ ನಿಮ್ಗೆ ಗೊತ್ತಾಗುತ್ತೆ, ಈ ಟಾಪಿಕ್ಸಲ್ಲಿ ಈ ರೀತಿ ನಾವು ಸಬ್ ಹೆಡಿಂಗ್ಸನ್ನು ನೋಡ್ತೀವಿ, ಈ ಸಬ್ ಹೆಡಿಂಗ್ಸ್ ಇದೆ, ಜೊತೆಗೆ ಈ ಸಬ್ ಹೆಡಿಂಗ್ಸ್ ಮೇಲೆ ಏನು ಟಾಪಿಕ್ಸ್ ಇದಾವೆ, ಆ ಟಾಪಿಕ್ಸ್ ಮೇಲೆ ಏನು ಕ್ವಶನ್ಸನ್ನು ಕೇಳಿದ್ದಾನೆ, ಎಷ್ಟು ಡೆಪ್ತಲ್ಲಿ ಕ್ವಶನ್ಸ್ ಕೇಳಿದ್ದಾನೆ ನಿಮ್ಗೆ ಗೊತ್ತಾಗ್ತಾ ಹೋಗ್ತದೆ. ಆವಾಗ ಮಾತ್ರ ನೀವೇನು ಮಾಡಬೇಕಂದ್ರೆ, ಈಗ ಟಾಪಿಕ್ಸನ್ನು ಡೀಟೇಲ್ ಆಗಿ ಓದ್ತಾ ಹೋಗಬೇಕಾಗತ್ತೆ. ಯಾಕಂದರೆ ನಿಯರ್ಲಿ 700 to 800 ಪೇಜಸ್ ಕಾಪಿ ಇರೋದಿದು. ಇದನ್ನು ನಾವೇನು ಮಾಡಿದ್ದೀವಿ, ನಿಯರ್ಲಿ ಒಂದು 90 to 100 ಪೇಜಸ್ಸಲ್ಲಿ ನಾವು ರಿಜಿಸ್ಟರ್ಡ್ ಫಾರ್ಮಲ್ಲಿ ಕೊಡ್ತಾ ಹೋಗ್ತಿದ್ದೀವಿ. ಅದನ್ನು ನೀವು ಅಷ್ಟು ಓದಿದರೆ ದಿರ್ ಇಸ್ ಅ ಮೋರ್ ದೆನ್ ಇನಫ್. ಇದನ್ನು ಈ ಟಾಪಿಕ್ಸ್ಗಳಲ್ಲಿ ಸಿಲೆಬಸ್ ಹೆಂಗೆ ರಿಫ್ಲೆಕ್ಟ್ ಆಗ್ತಾ ಇದೆ ನೋಡುವ. ಅದನ್ನು ನೋಡಿ ಚಾಪ್ಟ್ರು 6ನೇ ಚಾಪ್ಟರ್ ನೋಡಿ. 6ನೇ ಚಾಪ್ಟರ್ ಏನಿದೆ ಅಂತ, 4ನೇ ಚಾಪ್ಟ್ರು ಗ್ರಾಮೀಣ ಅಭಿವೃದ್ಧಿ ಅಂತ, ಕೃಷಿ ಮತ್ತು ಚಾಪ್ಟ್ರಲ್ಲಿ ನೈಸರ್ಗಿಕ ಸಂಪನ್ಮೂಲ ಮತ್ತು ನಿರ್ವಹಣೆ ಇದೆ ನೋಡಿ. ನೈಸರ್ಗಿಕ ನಾನು ಮಾಡೋಣ. ಫಸ್ಟ್ ನೋಡಿ, ನಮ್ಮ ನಿಮ್ಮ ಸಿಲೆಬಸ್ ನಿಮ್ಗೆ ಗೊತ್ತಿದೆ ಅಂತ ಭಾವಿಸ್ಕೊಂಡು GS1, GS2, GS3 ಆ್ಯಂಡ್ GS4. ಈ GS3ಯಲ್ಲಿ ಸೈನ್ಸ್ ಆ್ಯಂಡ್ ಟೆಕ್ ಇದೆ, ಸ್ವಾಭಾವಿಕ ವಿಜ್ಞಾನ, ಜೀವ ವಿಜ್ಞಾನ, ಕೃಷಿ ವಿಜ್ಞಾನ ಮತ್ತು ಆರೋಗ್ಯ, ಶುಚಿತ್ವ ಮತ್ತು ಮುಂದುವರಿದ ಆಧುನಿಕ ವಿಜ್ಞಾನಗಳಂತಿದೆ. ಇದರಲ್ಲಿ ನೋಡಿ, ಕೃಷಿ ವಿಜ್ಞಾನ, ತೋಟಗಾರಿಕೆ ಮತ್ತು ರೇಷ್ಮೆ ಇಲಾಖೆ, ಜೈವಿಕ ತಂತ್ರಜ್ಞಾನದ ಆರಂಭಿಕಗಳು ಇದೆಯಲ್ಲ, ಇದನ್ನು ಹೇಳ್ತಾ ಇದ್ದೇನೆ ನಾನು. ತೋಟಗಾರಿಕೆ ಮತ್ತು ಇದು 7ನೇ ಚಾಪ್ಟರ್, ತೋಟಗಾರಿಕೆ ಮತ್ತು ಗ್ರಾಮೀಣ ಆಹಾರ ನಿರ್ವಹಣೆ ಇದೆಯಲ್ಲ, ಕೃಷಿ ಮತ್ತು ಆಹಾರ ನಿರ್ವಹಣೆ 6ನೇ ಚಾಪ್ಟರ್ ಇದೆ. ಆಹಾರ ನಿರ್ವಹಣೆ 6ನೇ ಚಾಪ್ಟ್ರಲ್ಲಿ ಈ ಎಲ್ಲದರ ಬಗ್ಗೆ ನಿಮಗೆ ಡೀಟೇಲ್ ಆಗಿ ಟೋಟಲ್ ಈ ಚಾಪ್ಟ್ರಲ್ಲಿ 7 ಸಬ್ ಹೆಡಿಂಗ್ಸ್ ಇದ್ದಾವೆ. 7.1, 7.2, 7.3 ಕೃಷಿ ಮಾರಾಟ ಇಲಾಖೆ, ಕೃಷಿ ನೀರಾವರಿ ಇಲಾಖೆ, ಕೃಷಿ ಆಹಾರ ಭದ್ರತೆ, ಕೃಷಿ ಮತ್ತು ಪಶುಸಂಗೋಪನೆ, ಕೃಷಿ ಮತ್ತು ಕೃಷಿ ಮಾರಾಟ ಇಲಾಖೆ, ಎಲ್ಲದರ ಬಗ್ಗೆ ಟೋಟಲ್ 7 ಸಬ್ ಯೂನಿಟ್ಸ್ಗಳಿದ್ದಾವೆ. ಆ 7 ಸಬ್ ಯೂನಿಟ್ಸ್ಗಳಲ್ಲಿ ಈ ಎಲ್ಲ ನಿಮಗೆ ಏನು ಸಿಲೆಬಸ್ ಇದೆ ಇದರಿಂದ ಡೈರೆಕ್ಟ್ ಕ್ವಶನ್ಸ್ಗಳು ಕಾಪಿ ಪೇಸ್ಟ್ ಆಗ್ತವೆ. ಆ್ಯಂಡ್ ಏನೇ ಕ್ವಶನ್ಸ್ ಕೇಳಿದ್ರು ಇದ್ರ ಬೇಸಿಸ್ ಮೇಲೆ ನೀವು ಆನ್ಸರ್ ಮಾಡಬೇಕಾಗತ್ತೆ. ಇದನ್ನು ನೀವು ನೀಟಾಗಿ ಸಂಪನ್ಮೂಲ. ನೆಕ್ಸ್ಟು ಭಾರತದ GS2 ಅಲ್ಲಿ ಏನಿದೆ, ಭಾರತೀಯ ಅರ್ಥವ್ಯವಸ್ಥೆ ಮತ್ತು ಯೋಜನೆಗಳ ಘಟಕಗಳಲ್ಲಿ ನಮಗೇನಿದೆ, ಇಲ್ಲಿ ಗ್ರಾಮೀಣ ಅಭಿವೃದ್ಧಿ, ಕೃಷಿ ವ್ಯವಸ್ಥೆ ಪ್ರಾಮುಖ್ಯತೆಗಳು,
ರಾಷ್ಟ್ರೀಯ ಗಾಂಧಿ ಮಾರ್ಗದ ಗ್ರಾಮೀಣಾಭಿವೃದ್ಧಿ ಸುಧಾರಣೆಗಳು, ಬೇಸಾಯ ಮತ್ತು ಗಾತ್ರ, ನೀರಾವರಿ ಯೋಜನೆಗಳು, ಒಣ ಬೇಸಾಯ ಸಮಸ್ಯೆಗಳು, ಗ್ರಾಮೀಣ ಸಾಲ, ಕೃಷಿ ಮಾರುಕಟ್ಟೆ, ಗ್ರಾಮೀಣ ಕಾರ್ಮಿಕತೆ, ಗ್ರಾಮೀಣ ಕೈಗಾರಿಕೆಗಳು, ಕರ್ನಾಟಕ ಕೃಷಿ ಸಮಸ್ಯೆಗಳು, ಗ್ರಾಮೀಣ ಆರ್ಥಿಕತೆ ಮೂಲಸೌ ಈ ಎಲ್ಲದರ ಬಗ್ಗೆ ನಿಮಗೆ ಏನಾಗುತ್ತೆ ಅಂದರೆ ನಮ್ಮ ಕರ್ನಾಟಕ ಸಮೀಕ್ಷೆಯಲ್ಲಿ ಹೀಗೆ ತೋರಿಸಿದೆ. ನಿಮಗೆ ಆ ಗ್ರಾಮೀಣ ಅಭಿವೃದ್ಧಿಯಲ್ಲಿ ನಿಮಗೆ ಏನಾಗುತ್ತೆ 4ನೇ ಚಾಪ್ಟರ್ಸಲ್ಲಿ ಕಂಪ್ಲೀಟ್ ಇದ್ರ ಬಗ್ಗೆ ನಿಮ್ಗೆ ಇನ್ಫಾರ್ಮೇಷನ್ ಸಿಗುತ್ತೆ. ಈ ಚಾಪ್ಟರ್ ನೀವು ಎಕನಾಮಿಕ್ ಸರ್ವೆಯಿಂದ ಡೀಟೇಲ್ ನಿಮ್ಗೆ ಇನ್ಫಾರ್ಮೇಷನ್ ಸಿಗ್ತದೆ. ಜಸ್ಟ್ 7ನೇ ಚಾಪ್ಟರ್ 7ನೇ ಚಾಪ್ಟರ್ ಏನಿದೆಯಲ್ಲ ಗ್ರಾಮೀಣಾಭಿವೃದ್ಧಿ ಮತ್ತು ಪ್ರಾರಂಭದ ಹಂತಗಳು, ಈ ಎಲ್ಲ ಯೋಜನೆಗಳನ್ನು ನಾವು 4ನೇ ಚಾಪ್ಟರ್ಲಿ ಎಕನಾಮಿಕ್ ಸರ್ವೆಯಿಂದ ನೀವು ನೀಟಾಗಿ ಓದ್ಕೋಬಹುದು. ಜೊತೆಗೆ ನೆಕ್ಸ್ಟ್ 1 ಮಿನಿಟ್ ಮತ್ತು ನಿರ್ವಹಣೆ 7ನೇ ಚಾಪ್ಟರಲ್ಲಿ ಏನಿದೆ ನಮಗೆ ಅರ್ಥವ್ಯವಸ್ಥೆ ಕೂಡ ಗ್ರಾಮೀಣಾಭಿವೃದ್ಧಿ ಮತ್ತು ಪಶುಸಂಗೋಪನೆ ಮತ್ತು ಹಾಲು KM ಬಗ್ಗೆ ಆಲ್ರೆಡಿ ಕ್ವಶನ್ಸನ್ನು ಕೇಳಿದೆ. ನಿಮಗೆ KM ಬಗ್ಗೆ ಆಲ್ರೆಡಿ ಕ್ವಶನ್ ಆಗಿದೆ. ಮತ್ತು ಕರ್ನಾಟಕದ ಪಶು ತಳಿಗಳು ಯಾವ್ಯಾವು ಮತ್ತು ಕುರಿ ತಳಿಗಳು ಯಾವುವು ಇದ್ರ ಬಗ್ಗೆನೂ ಕೂಡ ಕ್ವಶನ್ಸ್ ಕೇಳ್ಕೊಂಡಿದ್ದಾನೆ. ಇವುದು ಕೂಡ ನಿಮಗೆ ಏನಾಗುತ್ತೆ ಅಂದರೆ ಆರ್ಥಿಕ ಸಮೀಕ್ಷೆಯಲ್ಲಿ ನಿಮಗೆ ಎಲ್ಲ ಕಂಟೆಂಟ್ ಸಿಗ್ತಾ ಹೋಗ್ತದೆ. ಆರ್ಥಿಕ ಸಮೀಕ್ಷೆಯಲ್ಲಿ ಇದನ್ನು ಕೂಡ ನೀವು ಇಲ್ಲಿಂದಲೇ ಅಧ್ಯಯನ. ಇನ್ನೊಂದೇನಾಗುತ್ತೆ ರಾಜ್ಯದ 1 ಮಿನಿಟ್ ನಿಮಗೇನಿದೆ 1 ಮಿನಿಟ್ ಬೇಕಾಗತ್ತೆ. ನೆಕ್ಸ್ಟ್ ನೋಡ್ರಿ, ರಾಜ್ಯದ ಜಂಟಿ ಅರಣ್ಯ ನಿರ್ವಹಣೆ, ಸಮುದಾಯ ಭಾಗವಹಿಸುವಿಕೆ, ಪುನರ್ವಸತಿ ಮತ್ತು ಸ್ಥಳಾಂತರ, ವಿಪತ್ತು ನಿರ್ವಹಣೆ, ಸಮರ್ಥನ ಅರಣ್ಯ ಅಭಿವೃದ್ಧಿ, ಪ್ರವಾಹ, ಇವೆಲ್ಲದರ ಬಗ್ಗೆ, ಓಜೋನ್, ಇವೆಲ್ಲದರ ಬಗ್ಗೆ ನೀವೇನಾಗುತ್ತೆ ಅಂದರೆ ಇದು ನೋಡಿ 7ನೇ ಚಾಪ್ಟರ್ ಇದೆ. 7ನೇ ಚಾಪ್ಟರ್ಲಿ ಏನಿದೆ ಅಂತಂದರೆ ನೈಸರ್ಗಿಕ ಸಂಪನ್ಮೂಲ ಮತ್ತು ಪರಿಸರ ನಿರ್ವಹಣೆ ಅಂತಿದೆ. ಪರಿಸರ ನಿರ್ವಹಣೆ ಇಲ್ಲಿ ನಿಮಗೇನಿದೆ ಅಂತಂದರೆ GS 3ಯಲ್ಲಿ ಸೆಕೆಂಡ್ ಪಾರ್ಟ್ ಏನಿದೆಯಲ್ಲ ಇನ್ವಾರ್ಮೆಂಟ್ ಎಕಾಲಜಿ ಇದೆ. ಅದರ 360 ಡಿಗ್ರಿ ಎಷ್ಟು ನ್ಯಾಷನಲ್ ಪಾರ್ಕ್ಸ್ ಅದಾವೆ, ಎಷ್ಟು ವರ್ಲ್ಡ್ ಲೈಫ್ ಸೆಂಚುರೀಸ್ ಅದಾವೆ, ಯಾವ್ಯಾವ ಕಾರ್ಯಕ್ರಮಗಳನ್ನು ನಾವು ಹಾಕ್ಕೊಳ್ತಾ ಇದ್ದೀವಿ, ಇದು ಕರ್ನಾಟಕದ ನ್ಯಾಷನಲ್ ಪಾರ್ಕ್ ಎಷ್ಟು ಅದಾವೆ, ಮತ್ತು ಕರ್ನಾಟಕದಲ್ಲಿ ನಾವು ಹಸಿರು ಉದ್ಯಾನವನವನ್ನು ಮಾಡೋಕ್ಕೆ ಅಥವಾ ಹಸಿರು ಬೆಳವಣಿಗೆ ನಾವು ಏನೇನು ಯೋಜನೆಗಳನ್ನು ಜಾರಿಗೆ ತರ್ತಾ ಇದ್ದೀವಿ, ಈ ಎಲ್ಲವೂ ಕೂಡ ನಮಗೇನಿದೆ 7ನೇ ಚಾಪ್ಟರ್ಸಲ್ಲಿ ಅವೈಲೇಬಲ್ ಇದೆ. ಸೊ ಈ ರೀತಿ ನಿಮಗೇನಿದೆ ಅಂತಂದರೆ ಇಡೀ ಎಕನಾಮಿಕ್ ಸರ್ವೆ ನಿಮ್ಮ ಸಿಲೆಬಸ್ಸಲ್ಲಿ ಪ್ರಿಲಿಮ್ಸ್ಗೆ ನಿಮಗೆ ಎಷ್ಟು ಕ್ವಶನ್ಸ್ ಬರ್ತವೆ ಅಂತ, ಪ್ರಿಲಿಮ್ಸ್ಗೆ ನಿಮಗೆ 20 to 25 ಕ್ವಶನ್ಸ್ಗಳು ನಿಯರ್ಲಿ 50 ಮಾರ್ಕ್ಸ್ವರೆಗೆ ಏನು ಬರುವ ಸಾಧ್ಯತೆ ಇಲ್ಲಿರ್ತದೆ. ಜೊತೆಗೆ 40 to 50 ಮಾರ್ಕ್ಸ್. ಆ್ಯಂಡ್ ಮೇನ್ಸಲ್ಲಿ ನಿಮಗೇನಿದೆ ಅಂತಂದರೆ ಮೇನ್ಸ್ನಲ್ಲಿ 200 to 250 ಮಾರ್ಕ್ಸ್ ಬರುವ ಸಾಧ್ಯತೆ ಇರ್ತವೆ. ಇದ್ರ ಬೇಸಸ್ ಮೇಲೆ ನೀವು ಕಂಟೆಂಟನ್ನು ರೆಡಿಮೇಡ್ ಆಗಿ ನೀವು ಆನ್ಸರ್ ಮಾಡ್ಬೋದಾಗತ್ತೆ. ಇಷ್ಟು ಬೇಸಿಕ್ ಅಂಡರ್ಸ್ಟ್ಯಾಂಡಿಂಗ್ ಜೊತೆಗೆ ನೀವೇನು ಮಾಡಬೇಕಂತಂದರೆ ಸಿಲೆಬಸ್, ಪ್ರಿವಿಯಸ್ ಇಯರ್ ಕ್ವಶನ್ ಪೇಪರ್ಸ್ ಆ್ಯಂಡ್ ಕರೆಂಟ್ ಅಫೇರ್ಸನ್ನು ನೀವು ಆ್ಯಡ್ ಮಾಡ್ತಾ ಹೋಗಬೇಕು. ಜೊತೆಗೆ ನೀವು ಎಕನಾಮಿಕ್ ಸರ್ವೆಯನ್ನು ಯಾವಾಗ ಓದ್ತಾ ಇರ್ತೀರಾ ಆ ಓದೋ ಟೈಮಿಗೆ ನೀವೇನು ಮಾಡಿ ಅಂತಂದರೆ ನಿಮ್ಮ ಪಕ್ಕದಲ್ಲಿ ಏನು ಇರಲಿ ಸಿಲೆಬಸ್ ಪ್ರಿವಿಯಸ್ ಇಯರ್ ಕ್ವಶನ್ ಪೇಪರ್ಸಲ್ಲಿ ನಾನು ಅವಾಗ ಹೇಳಿದ್ದೀನಿ ನಿಮಗೆ 2010, 2011, 2014, 2015 ಬ್ಯಾಚು, 2017, 18 ಬ್ಯಾಚ್ ಇದು 2021ರಲ್ಲಿ ಎಕ್ಸಾಮ್ ಆಗಿದೆ. ಬಟ್ ಬ್ಯಾಚ್ ಬಂದು 2017 ಮತ್ತು 18ರದು. ಈ ಎಲ್ಲ ಕ್ವಶನ್ ಪೇಪರ್ಸ್ಗಳನ್ನು ಪಕ್ಕದಲ್ಲಿ ಇಟ್ಟುಕೊಂಡು ನೀವೇನು ಮಾಡಬೇಕಂದ್ರೆ ಎಕನಾಮಿಕ್ ಸರ್ವೆ ನಾವು ಜಸ್ಟ್ ಕೊಟ್ಟಿರ್ತೀವಿ ಅದಿಷ್ಟನ್ನು ಓದಬೇಕು. ಅದರ ಜೊತೆಗೆ ನೀವೇನು ಮಾಡಬೇಕಂತಂದರೆ ಬೇರೆ ಈಗ ನಮ್ಮದು ಕೂಡ ಏನು ಮಾಡೋದಕ್ಕೆ ನಮ್ಮದು ಎಕ್ಸಾಮ್ ಮಾಸ್ಟರ್ ಮೈಂಡಿಂದ ನಾವು ಟೆಸ್ಟ್ ಸೀರೀಸ್ ಮಾಡ್ತಾ ಇದ್ದೀವಿ. ಆ ಟೆಸ್ಟ್ ಸೀರೀಸಲ್ಲಿ ನಾವು ಏನು ಮಾಡ್ತಾ ಇದ್ದೀವಿ ಅಂತಂದರೆ ರೀಸೆಂಟ್ ಎಕನಾಮಿಕ್ ಸರ್ವೆ ಮೇಲೆ ನಾವು ಕ್ವಶನ್ ಪೇಪರನ್ನು ಮಾಡಿ ನಿಮಗೆ ಕೊಡ್ತಾ ಇದ್ದೀವಿ. ಏನು ಟೋಟಲ್ 20 ಟೆಸ್ಟ್ ಇದ್ದರೆ 20 ಟೆಸ್ಟ್ ಇದ್ದರೆ 10 ಟೆಸ್ಟು GS 1 ಮೇಲೆ ಇರ್ತದೆ, 10 ಟೆಸ್ಟು GS 2 ಮೇಲೆ ಇರ್ತವೆ. ಈ GS 2 ಅಲ್ಲಿ ನಾವು ಕ್ವಶನ್ ಪೇಪರ್ ಮಾಡಬೇಕಂದ್ರೆ 40 ಕ್ವಶನ್ಸ್ಗಳು ನಾವೇನು ಸ್ಟೇಟ್ ಕರೆಂಟ್ ಅಫೇರ್ಸ್ ಆ್ಯಂಡ್ ಸ್ಟೇಟ್ ಎಕನಾಮಿಕ್ ಸರ್ವೆ ಮೇಲೆ ಮಾಡ್ಕೊಂಡಿರ್ತೀವಿ. ನೀವು ಓದಿದ್ದನ್ನು ನೀವು ಎಕ್ಸಾಮ್ ಹೋಗಿದ್ದ ಮುಂಚಿತವಾಗಿ ನೀವು ಇಲ್ಲಿ ಏನು ಮಾಡಬೇಕಂದ್ರೆ ಪ್ರಾಕ್ಟೀಸ್ ಮಾಡಿಕೊಂಡು ನಿಮ್ಮನ್ನು ನೀವೇನು ಕ್ಲಾರಿಟಿ ತೊಗೊಂಡು ಹೋಗಬೇಕಾಗ್ತದೆ. ಅಷ್ಟು ನೀವು ಮಾಡ್ತೀರಿ ಅಂತ ಭಾವಿಸ್ಕೊಳ್ತಾ ಆ್ಯಂಡ್ ಮ್ಯಾಗ್ಝಿನ್ನ ನೀಟಾಗಿ ಓದಿ. ಲಾಸ್ಟ್ ಎಡಿಷನ್ಸ್ ಕೂಡ ಈಗ 4th or 6th or 7th ಎಡಿಷನ್ ಅನ್ಕೋತೀನಿ. ಆ ಹಿಂದಿನ ಕರೆಂಟ್ ಅಫೇರ್ಸ್ ಕೂಡ ಎಲ್ಲ ನೀವು ಕಲೆಕ್ಟ್ ಮಾಡ್ಕೊಂಡು ಓದಿ ಅದನ್ನು. ಸೊ ನಿಮಗೇನು ಕರೆಂಟ್ ಅಫೇರ್ಸು ಕೂಡ ಏನು ಇಂಪಾರ್ಟೆಂಟ್ ಡೆವಲಪ್ಮೆಂಟ್ ಆಗ್ತಾ ಇದೆ ಅದನ್ನು ಕೂಡ ನಿಮಗೆ ಅವೈಲೇಬಲ್ ಆಗುತ್ತೆ. ಅಷ್ಟು ಮಾಡ್ತೀನಿ ಅಂತ ಭಾವಿಸ್ಕೊಳ್ತೀವಿ. ಜೊತೆಗೆ ನೀವು ಮಾಸ್ಟರ್ ಮೈಂಡ್ ಸಬ್ಸ್ಕ್ರೈಬ್ಸ್ ಆದರೆ ನೀವು ಮಾಸ್ಟರ್ ಮೈಂಡಲ್ಲಿ ನಿಮಗೆ ಏನಿದೆ ಅಂತ ನಾವು ಡೀಟೇಲ್ ಆಗಿ ನಾವು ಅದನ್ನು ಕಂಟೆಂಟ್ ಕೊಡ್ತಾ ಇದ್ದೀವಿ. ನಾನು ಏನೇನು ಹೇಳ್ತಾ ಇದ್ದೀನಿ, ಏನು ಸಿಲೆಬಸ್ ಏನಿದೆ ಆ ಸಿಲೆಬಸ್ ವರ್ಡಿಂಗ್ಸ್ ಮೇಲೆ ನಾವೇನು ಮಾಡ್ತಾ ಇದ್ವಿ ಕಂಟೆಂಟನ್ನು ಕೊಡ್ತಾ ಇದ್ದೀವಿ. ಮತ್ತು ಎಕನಾಮಿಕ್ ಸರ್ವೇದು ಏನೇನು ಕಂಟೆಂಟ್ ಬೇಕು ಆ ಎಲ್ಲವನ್ನು ನಾವು ಚಾಪ್ಟರ್ ವೈಸ್ ನಾವು ಡೀಟೇಲ್ ಆಗಿ ಕೊಡ್ತಾ ಇದ್ದೀವಿ. ಫಾರ್ ಎಕ್ಸಾಂಪಲ್ ಗ್ರಾಮೀಣಾಭಿವೃದ್ಧಿ ಚಾಪ್ಟರ್ ಇದ್ದರೆ ಅದರಲ್ಲಿ 1.1 ಇಂದ 1.7ವರೆಗೆ ಏನೇನು ಟಾಪಿಕ್ಸ್ ಇದಾವೆ ಎಕ್ಸಾಮ್ಸ್ಗೆ
ಪ್ರಿಲಿಮ್ಸ್ ಆ್ಯಂಡ್ ಮೇನ್ಸ್ಗೆ ಎಲ್ಲವನ್ನು ಡೀಟೇಲ್ ಆಗಿ ಕೊಟ್ಕೊಂಡಿದ್ದೀವಿ ಅಲ್ಲಿ. ನಾವು ಅದನ್ನು ಓದಿದರೆ ನೀವು ಒರಿಜಿನಲ್ ಎಕನಾಮಿಕ್ ಸರ್ವೆ ಆಗಲಿ ಅಥವಾ ಇನ್ನೊಂದು ಮಟೀರಿಯಲ್ ಓದೋ ಅವಶ್ಯಕತೆನೇ ಇರೋದಿಲ್ಲ, ಅಷ್ಟು ಡೀಟೇಲ್ ಆಗಿ ಕೊಟ್ಕೊಂಡಿವಿ. ನೀವು ಅದನ್ನು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಂಡು ಅದನ್ನು ಓದಿ. ಸೊ ನಿಮಗೇನಾಗತ್ತಂದರೆ ನಿಮ್ಮ ರೆಡಿಮೇಡ್ ನಿಮ್ಗೆ ಫುಡ್ ಸಿಗುತ್ತೆ, ಅದರಿಂದ ನಿಮ್ಮ ಟೈಮ್ ಕನ್ಸ್ಯೂಮಿಂಗ್ ಕಡಿಮೆ ಆಗುತ್ತೆ ಆ್ಯಂಡ್ ರಿವಿಷನ್ಗೆ ನಿಮಗೆ ಟೈಮ್ ಹೆಚ್ಚು ಸಿಗ್ತಾ ಹೋಗ್ತದೆ. ಅದನ್ನಷ್ಟು ಮಾಡ್ತೀರಿ ಅಂತ ಭಾವಿಸ್ಕೊಳ್ತಾ ನಾನು ವೀಡಿಯೋವನ್ನು ಇಲ್ಲಿಗೆ ವೈಂಡ್ ಅಪ್ ಮಾಡ್ತೇನೆ. ನೀಟಾಗಿ ಮ್ಯಾಗ್ಝಿನನ್ನು ಓದಿ. ಎಕನಾಮಿಕ್ಸ್ ಸರ್ವೆ ಕಂಟೆಂಟನ್ನು ಸೆಕೆಂಡ್ ಪಾರ್ಟ್ ಆ್ಯಂಡ್ ಥರ್ಡ್ ಪಾರ್ಟ್ ನಿಮಗಿನ್ನೂ ಮುಂದಿನ ತೀರ್ಮಾನಗಳೇ ಸಿಗ್ತದೆ, ಅಲ್ಲಿ ಕೂಡ ಓದಿ. ಆ್ಯಂಡ್ ಮಾಸ್ಟರ್ ಮೈಂಡ್ ರೆಗ್ಯುಲರ್ ಫಾಲೋ ಮಾಡಿ ಅಂತ ಹೇಳ್ತಾ ವಿಶ್ ಯು ಆಲ್ ದಿ ಬೆಸ್ಟ್. ಎಕ್ಸಾಮ್ಸ್ ಭಾಳಷ್ಟು ಸಮೀಪ ಇರೋದರಿಂದ ಸೀರಿಯಸ್ ಆಗಿ ಪ್ರಿಪ್ರೇಷನ್ ಮಾಡಿ ಆ್ಯಂಡ್ ಮೋಸ್ಟ್ ಆಫ್ ದ ಸಮಯವನ್ನು ರಿವಿಷನ್ ಮಾಡೋಕ್ಕೆ ಕೊಡಿ ಅಂತ ಹೇಳ್ತಾ ಇಲ್ಲಿಗೆ ವೈಂಡ್ ಅಪ್ ಮಾಡ್ತೇನೆ. ಥ್ಯಾಂಕ್ ಯು ವೆರಿ ಮಚ್.